ಋಗ್ವೇದದ ಇವತ್ತು ನಾವು ಕರೆಂಟ್ ಇಲ್ಲ ಬಂದರೆ ನೋಡೋಣ. ಋಗ್ವೇದ ಏನು ಹೇಳುತ್ತೆ ಇವತ್ತಿನ ಕ್ಲಾಸಲ್ಲಿ ನೋಡುವ. 4 ವೇದಗಳಿದ್ವು. 4 ವೇದಗಳನ್ನು 4 ಭಾಗಗಳನ್ನಾಗಿ ಮಾಡಿದರು. ಹೋದ ಕ್ಲಾಸಲ್ಲಿ ನೋಡಿದ್ವಿ. ಅದರಲ್ಲಿ ಮುಖ್ಯವಾಗಿ 3 ವಿಭಾಗ ಮಾಡಿದರು: ಉಪಾಸನಾ ಕಾಂಡ, ಜ್ಞಾನಕಾಂಡ, ಕರ್ಮಕಾಂಡ. ಕರ್ಮಕಾಂಡ, ಉಪಾಸನಾ ಕಾಂಡ, ಜ್ಞಾನಕಾಂಡ ಅಂತಂದು 3 ಭಾಗವನ್ನು ಮಾಡಿದರು. ಆ 3 ಭಾಗಗಳು ಒಬ್ಬ ವ್ಯಕ್ತಿಯ ವಯಸ್ಸು, ಅವನ ಆಶ್ರಮ, ಅವನ ಗೃಹಸ್ಥಾಶ್ರಮನೋ, ಬ್ರಹ್ಮಚರ್ಯಾಶ್ರಮನೋ, ವಾನಪ್ರಸ್ಥಾಶ್ರಮನೋ, ಸನ್ಯಾಸಾಶ್ರಮನೋ, ಆ ಆಶ್ರಮ ತಕ್ಕಾಗೆ ಕಾರ್ಯಗಳನ್ನು, ಕಾಂಡಗಳನ್ನು, 3 ಕಾಂಡಗಳನ್ನು ಮಾಡಿದರು. ಹಾಗೆ ನಾವು ಹೋದ ವಾರದ ಕ್ಲಾಸಲ್ಲಿ ಅದನ್ನು ನೋಡಿದ್ವಿ. ಇವತ್ತು ಋಗ್ವೇದ ಏನು ಹೇಳ್ತಾ ಇದೆ, ಇವತ್ತು ನಾವು ನೋಡುವ. ಋಗ್ವೇದವೆಂದರೆ ಸ್ತೋತ್ರ ಮಾಡುವ, ಸ್ತುತಿಸುವ ಸಂಹಿತೆ ಎಂದರ್ಥ. ಋಗ್ವೇದ ಅಂದರೆ ಸ್ತೋತ್ರ ಮಾಡುವ, ಸ್ತುತಿಸುವ ಅಂದರೆ ಗಾನ ಮಾಡುವುದು, ಹೊಗಳುವುದು. ಅದರ ಅರ್ಥ ಋಗ್ವೇದ ಅಂದರೆ ಅದೇ ಅದರ ಅರ್ಥ. ಋಗ್ವೇದ ಪ್ರಪಂಚದ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನ, ಅಂದರೆ ಕನಿಷ್ಠ 10,000 ವರ್ಷದ ಇತಿಹಾಸ. ಹಿಂದೆ ಎಷ್ಟೋ ಗೊತ್ತಿಲ್ಲ, ಒಟ್ಟು 10,000 ವರ್ಷದ ಇತಿಹಾಸ ಋಗ್ವೇದಕ್ಕಿದೆ. ಇದು ಅತ್ಯಂತ ಪ್ರಾಚೀನ ಗ್ರಂಥ. ಇದರ ಒಂದು ವಿಚಾರ ವಸ್ತು ಏನಂದರೆ, ಸಂಪತ್ತೇನೆಂದರೆ ವಿಚಾರ ಪ್ರೌಢಿಮೆ ಇತ್ಯಾದಿ ಎಲ್ಲ ದೃಷ್ಟಿಗಳಿಂದಲೂ ಹಿರಿದಾಗಿರುತ್ತದೆ. ಇದು ಇಂಥ ಸಬ್ಜೆಕ್ಟ್ ಇಲ್ಲ ಅನ್ನಂಗಿಲ್ಲ, ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಇದೆ. ಅಗ್ನಿ, ವಾಯು, ಸೂರ್ಯ, ಇಂದ್ರ, ವಿಷ್ಣು, ರುದ್ರ ಮೊದಲಾದ ದೇವತೆಗಳೊಡನೆ ಅವರ ಪ್ರಕೃತಿ ಪ್ರವೃತ್ತಿಗಳನ್ನು ಅನುಸರಿಸಿ ಅವರ ಗುಣಗಳನ್ನು ವರ್ಣನೆ ಮಾಡಲಾಗಿದೆ ಇದರಲ್ಲಿ. ಇಲ್ಲಿ ಋಗ್ವೇದದಲ್ಲಿ ಪ್ರಾರ್ಥನೆಗಳನ್ನು, ಮಂತ್ರಸ್ತೋತ್ರಗಳನ್ನು ಋಗ್ವೇದದಲ್ಲಿ ಬಹುಸಂಖ್ಯೆ ಸೇರುತ್ತವೆ. ಇದರಲ್ಲಿ ಋಗ್ವೇದದಲ್ಲಿ ಇರೋದು ಇದೆ: ಅಗ್ನಿ, ವರುಣ, ಇಂದ್ರ, ವಿಷ್ಣು, ಶಿವ ಇವರನ್ನು ವರ್ಣನೆ ಮಾಡಿದೆ, ಸ್ತುತಿ ಮಾಡಿದೆ ಋಗ್ವೇದ. ಈ ಸ್ತೋತ್ರಗಳಲ್ಲಿ ಕೇವಲ ಸ್ತುತಿಪರವಾದಗಳಲ್ಲದೆ ಅತ್ಯಂತ ವಿಶೇಷವಾದ ಆಧ್ಯಾತ್ಮವಾದ ಅಂತರ್ಗತಗಳಿಂದಲೂ ಕೂಡಿರುತ್ತದೆ. ಬರೀ ಸ್ತುತಿಗಳಷ್ಟೇ ಅಲ್ಲ, ಅತ್ಯಂತ ವಿಶೇಷವಾದಂಥ ಆಧ್ಯಾತ್ಮದ, ಅದರ ಅಂತರ್ಗತವಾದಂತಹ ಒಂದು ಜ್ಞಾನ ಕೂಡ ಈ ಋಗ್ವೇದದಲ್ಲಿದೆ. ಅಂದರೆ ಜಗತ್ತಿನ ಸೃಷ್ಟಿ, ಜೀವನ, ಜನ್ಮ, ಮರಣ, ಭೂಲೋಕ, ಪಿತೃಲೋಕ, ದೈವಲೋಕ ಇತ್ಯಾದಿ ಗಹನವಾದ ವಿಚಾರಗಳು ಸಹ ಸೇರಿದವೆ ಇದರಲ್ಲಿ. ನಾವು ಏನು ಷಡ್ದರ್ಶನಗಳಂತ ಹೇಳಿದೀವಲ್ಲ, ಆ ಷಡ್ದರ್ಶನಗಳು ಈ ಋಗ್ವೇದದಿಂದ ಎಷ್ಟೋ ಕಲೆಕ್ಟ್ ಆಗಿದೆ. ಷಡ್ದರ್ಶನಗಳು ಅಂದರೆ ನಾವಿಲ್ಲಿ ತಿಳ್ಕೊಬೇಕಾದ್ದೇನೆಂದರೆ, ವೇದಗಳಿಂದ ಸಾವಿರಾರು ಲಕ್ಷಾಂತರ ಗ್ರಂಥಗಳು ಹುಟ್ಟಿಕೊಂಡಿವೆ. ಮೂಲ ವೇದದಿಂದ ಇವೆಲ್ಲ ಹುಟ್ಟಿಕೊಂಡಿವೆ. ಇವತ್ತು ನಾವು ಜ್ಞಾನ ಸಿಂಧು ಓದ್ತೀವಿ, ದೇವಿ ಪಾರಾಯಣ ಓದ್ತೀವಿ. ಎಲ್ಲಿಂದ ಬಂದಿದೆ? ಈ ವೇದಗಳಿಂದನೇ ಬಂದಿರೋದು ಅವೆಲ್ಲ. ಎಲ್ಲಿ ಜ್ಞಾನ ಇದೆಯೋ ಅದು ವೇದದಿಂದ ಬಂದಿದೆ ಅಂತ ತಿಳ್ಕೋಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ
ಋಗ್ವೇದದಲ್ಲಿ ಹೇಳಿದ ವಿಷಯಗಳೇ ಇಲ್ಲ ಎಂಬಷ್ಟರ ಮಟ್ಟಿಗೆ ಪರಿಪೂರ್ಣ ಸತ್ವಪೂರ್ಣವಾಗಿ ಇದು ವಿದ್ಯಾಸಾಗರವೇ ಆಗಿದೆ. ಇಂಥದ್ದು ಇಲ್ಲ ಅನ್ನಂಗಿಲ್ಲ ಋಗ್ವೇದದಲ್ಲಿ, ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಎಲ್ಲ ಜ್ಞಾನ ಇದರಲ್ಲಿ ಅಡಕವಾಗಿದೆ. ಮೇಲ್ನೋಟಕ್ಕೆ ಕಾಣುವ ಸ್ತುತಿಗಳು ಮಂತ್ರಗಳು ನಿಜಕ್ಕೂ ಏನಾದರೂ ವಿಶೇಷವಾದ ಅರ್ಥವನ್ನು ನೀಡುವಂತಿಲ್ಲವಾಗಿದ್ದು ಅವುಗಳನ್ನು ಯಥೋಚ್ಛವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮತ್ತು ಧ್ಯಾನಗಳಿಂದ ಕೂಡಿ ಅರ್ಥ ಮಾಡ ಹೋದರೆ ಅದರ ಅರ್ಥವು ಅರಿವಾಗಿ ಅವುಗಳ ಮಹತ್ವವು ತಿಳಿದುಕೊಂಡು ಅದೆಲ್ಲ ತಿಳಿಯುತ್ತೆ. ನೀವು ಆ ವೇದವನ್ನು ಸರಿಯಾಗಿ ಓದಿದರೆ, ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಧ್ಯಾನವನ್ನು ಇಟ್ಟು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೋದರೆ ಅದು ತನ್ನ ನಿಜವಾದ ಜ್ಞಾನವನ್ನು ಅದು ನಿಮಗೆ ಬಿಟ್ಟು ಕೊಡುತ್ತೆ, ನಿಮ್ಮಲ್ಲಿ ಜ್ಞಾನದ ಬೆಳಕನ್ನು ಚೆಲ್ಲುತ್ತೆ. ಋಗ್ವೇದ, ಈ ಋಗ್ವೇದದಲ್ಲಿ 1028 ಸೂಕ್ತಗಳಿವೆ. ಎಷ್ಟಿದ್ದಾವೆ? 1028 ಸೂಕ್ತಗಳಿದ್ದಾವೆ ಋಗ್ವೇದದಲ್ಲಿ. ವೇದ ಮಂತ್ರಗಳ ಸಮುದಾಯಕ್ಕೆ ಸಂಕ್ಷಿಪ್ತವಾಗಿ ಏನಂತ ಕರೆದರೆ ಸಂಹಿತೆ ಅಂತ ಕರೀತಾರೆ. ಅದಕ್ಕೇನಂತ ಕರೀತಾರೆ? ಸಂಹಿತೆ ಅಂತ ಕರೀತಾರೆ. ಈ ಸಂಹಿತೆಯನ್ನು ಭಗವಾನ್ ಶ್ರೀ ವೇದವ್ಯಾಸ ಋಷಿಗಳು ಯಥೋಚ್ಛವಾಗಿ ವಿಭಾಗ ಮಾಡಿ ಅವುಗಳನ್ನು ಋಗ್, ಯಜುರ್, ಸಾಮ, ಅರ್ಥ ಅಂತ ಕರೆದಿದ್ದಾರೆ. ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಅವುಗಳನ್ನೆಲ್ಲ ಡಿವೈಡ್ ಮಾಡಿ ಹೆಸರಿಟ್ಟು ಕರೆದಿದ್ದಾರೆ. ಈ ವಿಭಾಗ ಮಾಡುವಾಗ ಶ್ರೀ ವ್ಯಾಸರು ವೇದದ ವಿಷಯ ಮತ್ತು ಅವಶ್ಯಕತೆಗಳನ್ನು ಸ್ಥೂಲವಾಗಿ ಅನುಸರಿಸಿ ಮಾಡಿರುತ್ತಾರೆ. ಅಂದರೆ ನಮಗೆ ಅನುಕೂಲ ಆಗಬೇಕು ಎಂಬ ದೃಷ್ಟಿಯಿಂದ ಅವುಗಳನ್ನು ಡಿವೈಡ್ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಒಂದು ಸಬ್ಜೆಕ್ಟು, ಇದರಲ್ಲಿ ಒಂದು ಸಬ್ಜೆಕ್ಟು ಸಪ್ರೇಟಾಗಿ ನಮಗೆ ಅನುಕೂಲ ಆಗೋಕ್ಕೋಸ್ಕರ 4 ವೇದಗಳನ್ನು ಡಿವೈಡ್ ಮಾಡಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಡಿವೈಡ್ ಮಾಡಿಟ್ರು. ಅಂದರೆ ಎಲ್ಲದರಲ್ಲಿ ಇರೋದು ಎಲ್ಲದರಲ್ಲಿ ಇಲ್ಲ, ಬೇರೆ ಬೇರೆ ವಿಚಾರಗಳು ಅದರಲ್ಲಿ ಜಾಯಿನ್ ಮಾಡಿದರು. ಯಜ್ಞ ಯಾಗಾದಿಗಳನ್ನು ನಡೆಸಲು ಬೇಕಾಗುವಂಥ 4 ಮುಖ್ಯ ವ್ಯಕ್ತಿಗಳು ಅಂದರೆ ಅವ್ರನ್ನ ಋತಿಜ್ವರು ಅಂತಾರೆ. ಈಗ ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಯಜ್ಞ ಮಾಡಬೇಕಾದ್ರೆ ಯಜ್ಞದ ಮುಂದೆ ಒಬ್ಬರು ಇರ್ತಾರೆ, ಮುಂದುಗಡೆ ಒಬ್ಬರು ಇರ್ತಾರೆ, ಈ ಕಡೆಗೆ ಒಬ್ಬರು ಇರ್ತಾರೆ, ಎಡಗಡೆ ಒಬ್ಬರು ಇರ್ತಾರೆ, ಬಲಗಡೆ ಒಬ್ಬರು ಇರ್ತಾರೆ. 4 ಭಾಗದಲ್ಲೂ 4 ಜನ ಇರ್ತಾರೆ. ಅವರಿಗೆ ಬೇರೆ ಬೇರೆ ಹೆಸರಿನಿಂದ ಹೇಳಿ ಅವರಿಗೆ ಬೇರೆ ಬೇರೆ ಕರ್ತವ್ಯಗಳನ್ನು ಕೊಡಲಾಗಿದೆ. ಅದು ನಮಗೆ ಗೊತ್ತಿಲ್ಲ, ಸುಮ್ಮನೆ ಕುಂತಿರೋದೊಂದು ನೋಡ್ತೀವಿ, ಅದು ಏನು ಮರ್ಮ ಅಂತ ಗೊತ್ತಾಗೋದಿಲ್ಲ ನಮಗೆ. ಅದನ್ನು ನಾವು ತಿಳ್ಕೋಬೇಕು. ಈ ಅವಶ್ಯಕತೆಗಳನ್ನು ಅನುಸರಿಸಿ 4 ವೇದಗಳಾಗಿ ವೇದ ಮಂತ್ರ ಸಂಹಿತೆಯನ್ನು ವಿಭಾಗಿಸ್ತಾರೆ. ಯಜ್ಞ ಎಂಬ ದೇವತಾಪತ್ರಯವಾದ ಪವಿತ್ರ ಕಾರ್ಯವನ್ನು ನೆರವೇರಿಸಲು ಅವಶ್ಯವಾಗಿ ಬೇಕಾಗಿರುವುದರಲ್ಲಿ ಮೊದಲನೆಯ ಋತ್ವಿಜರೇ ಹೋತೃ ಅಂತ. ಈಗ ಹೋಮ ಯಾಕೆ ಮಾಡ್ತಾರೆ ಅಂದರೆ ಇದಕ್ಕೆ 2 ಕಾರಣಗಳು. ಒಂದನೇದೇನು ಗೊತ್ತಾ? ನಮ್ಮ ಐಹಿಕ ಕಾಮನೆಗಳು, ನಮ್ಮಲ್ಲಿ ಬಯಕೆಗಳಿರ್ತವೆ, ಆ ಬಯಕೆಗಳನ್ನು ಈಡೇರಿಸೋದಕ್ಕೆ. ಉದಾಹರಣೆಗೆ ನೋಡಿ, ರಾಮಾಯಣದಲ್ಲಿ ದಶರಥನಿಗೆ ಮಕ್ಕಳಿರಲಿಲ್ಲ, ಪುತ್ರ ಸಂತಾನ ಕಾಮಿಷ್ಟಿ ಯಾಗವನ್ನು ಮಾಡಿದ, ದೊಡ್ಡ ಯಜ್ಞವನ್ನು ಮಾಡಿದ, ಆ ಯಜ್ಞ ಮಾಡಿ ಮಕ್ಕಳು ಪಡ್ಕೊಂಡ. ಹಾಗೆ ನೀವು ಅಧ್ಯಾತ್ಮದಲ್ಲಿ ಕೂಡ ಏನನ್ನಾದರೂ ಪಡಿಬೇಕು ಅಂದರೆ, ಅಧ್ಯಾತ್ಮದಲ್ಲಿ ನೀವು ಏನನ್ನಾದರೂ ಪಡಿಬೇಕಂದ್ರೆ ಹೋಮ ಯಜ್ಞಗಳಿಂದ ಹಿಂದೆ ಋಷಿಮುನಿಗಳು ಶಕ್ತಿಗಳನ್ನು ಪಡಿತಿದ್ರು, ದೊಡ್ಡ ದೊಡ್ಡ ಶಕ್ತಿಗಳನ್ನು ಪಡಿತಿದ್ರು. ಹೋಮ ಯಜ್ಞದಲ್ಲಿ ಇಷ್ಟೆಲ್ಲ ಇದೆ. ಈಗ ಹೋಮ ಮಾಡಬೇಕಂದ್ರೆ ಒಬ್ಬನೇ ಕುಂತ್ಕೊಂಡು ಮಾಡೋಕ್ಕಾಗೋದಿಲ್ಲ, ಅದಕ್ಕೆ 4 ಜನ ಬೇಕು. ಅಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಕರ್ತವ್ಯಗಳಿರ್ತವೆ ಹೋಮ ಮಾಡೋ. ಅದಕ್ಕೆ ಒಬ್ಬೊಬ್ಬನಿಗೆ ಒಂದೊಂದು ಹೆಸರಿನಿಂದ ಕರೆದಿದ್ದಾರೆ. ಯಾವರಂದರೆ ಹೋತೃ, ಎರಡನೇವರು ಋತುಜ್ಯರು, ಮೊದಲನೇವನು ಋತುಜ್ಯರು, ಎರಡನೇದ್ರು ಹೋತೃ, ಆಮೇಲೆ ಮೂರನೇನು ಅಧ್ವರ್ಯ ಅಂತಂದು, 4ನೇನು ಉದ್ಗೃತ ಅಂತಂದು. ಇವು ಸಂಸ್ಕೃತ ಭಾಷೆ. 4ನೇದವನು, 3ನೇವನು ಉದ್ಗೃತ ಆದರೆ 4ನೇದವನು ಬ್ರಹ್ಮ. ಹೋತೃ,
ಅದ್ವೈರ್ಯ, ಉದ್ಗೃತ ಮತ್ತು ಬ್ರಹ್ಮ 4 ಹೆಸರಿನಿಂದ ಕರೀತಾರೆ ಅವರನ್ನು. 4 ಜನ ಕುಂತಿರ್ತಾರಲ್ಲ, ಸಂಸ್ಕೃತದಲ್ಲಿ ಈ ಭಾಷೆಯಿಂದ ಕರೀತಾರೆ. ಈಗ ಋತ್ವಿಜ ಮತ್ತು ಹೋತೃ, ಋತ್ವಿಜ ಮತ್ತು ಹೋತೃ ಇವರು ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಹೋತೃ ಎಂದರೆ ಕರೆಯುವರು ಎಂದು ಅರ್ಥ. ಹೋತೃ ಅಂದರೆ ಕರೆಯುವರು. ಈಗ ಯಜ್ಞ ಮಾಡುವಾಗ ದೇವತೆಗಳನ್ನು ಕರೀತಾರೆ, ಆಹ್ವಾನ ಮಾಡ್ತಾರೆ. ಯಜ್ಞದಲ್ಲಿ ಆಹ್ವಾನವು ಮಾಡುವ ಮೊದಲು ಆಯಾ ದೇವತೆಗಳಿಗೆ ಸಂಬಂಧಿಸಿದ ಮಂತ್ರಗಳಿಂದ ಪ್ರಾರ್ಥನೆಯನ್ನು ಸಲ್ಲಿಸಿ ಆವಿಷನ್ನು ದೇವತೆಗಳು ತೆಗೆದುಕೊಂಡು ಹೋಗುವಂತೆ ಪ್ರಾರ್ಥಿಸಬೇಕು. ಈ ಪ್ರಾರ್ಥನಾ ವಿಧಿಯನ್ನು ನೆರವೇರಿಸುವುದಕ್ಕೆ ಹೋತೃ. ಇದಕ್ಕೆ ಸಂಬಂಧಿಸಿದ ಪ್ರಾರ್ಥನಾ ಮಂತ್ರಗಳ ಬಗ್ಗೆ ಋಗ್ವೇದದಲ್ಲಿ ಅಡಕವಾಗಿದೆ. ಅವರು ಯಾರು ಆಹ್ವಾನ ಮಾಡ್ತಾರಲ್ಲ ಅವರು ಹೋತೃಗಳು. ಆಮೇಲೆ ಎರಡನೇದು ಅದ್ವೈರ್ಯ. ಅದ್ವೈರ್ಯ ಅಂದರೆ ಯಜ್ಞಕಾಲದಲ್ಲಿ ಸೂಕ್ತವಾದ ಮಂತ್ರೋಚ್ಚಾರಣೆ ಮಾಡಿ, ಯಜ್ಞ ಮಾಡುವಾಗ ಆ ಕಾಲದಲ್ಲಿ ಸೂಕ್ತವಾದಂತಹ ಮಂತ್ರೋಚ್ಚಾರಣೆ ಮಾಡಿ ಆ ಸಂಬಂಧಿಸಿದ ದೇವತೆಗಳನ್ನು ಉದ್ದೇಶಿಸಿ ಸ್ವಾಹ ಅಂತಂದು ತುಪ್ಪವನ್ನು ಹಾಕುವುದು ಅಥವಾ ಬೇರೆ ಬೇರೆ ಮೆಟೀರಿಯಲನ್ನು ಅದರಲ್ಲಿ ಹಾಕ್ತಾರೆ, ಯಜ್ಞ ವಸ್ತುಗಳನ್ನು. ಸ್ವಾಹ ಅವರು ಯಾರು? ಅದ್ವೈರ್ಯರು. ಅಗ್ನಿಕುಂಡದಲ್ಲಿ ಅವರು ಅರ್ಪಿಸ್ತಾರೆ. ಇವನನ್ನು ಯಜ್ಞ ಪುರೋಹಿತ ಅಂತಲೂ ಕರೀತಾರೆ. ಇನ್ನೊಂದು ಏನು ಗೊತ್ತಾ, ಇವನನ್ನು ಯಜ್ಞ ಪುರೋಹಿತ ಅಂತಲೂ ಕರೀತಾರೆ. ಅದ್ವೈರ್ಯವಿನ ಕಾರ್ಯಕ್ಕೆ ಸಂಬಂಧಿಸಿದ ಯಜ್ಞ ಮಂತ್ರಗಳು ಯಜುರ್ವೇದದಿವೆ. ಈ ಅದ್ವೈರ್ಯ ಹೇಳುವಂಥ ಮಂತ್ರಗಳು ಎಲ್ಲಿದ್ದಾವಂದರೆ ಇವು ಯಜುರ್ವೇದದಲ್ಲಿ ಇದ್ದಾವೆ ಮಂತ್ರಗಳು. ಅವರು ಹೋಮ ಮಾಡುವಾಗ ಆ ಮಂತ್ರ ಹೇಳ್ತಾರಲ್ಲ, ಅವು ಯಜುರ್ವೇದ ಮಂತ್ರಗಳನ್ನು ಹೋಮದಲ್ಲಿ ಹೇಳುವಂಥದ್ದು. ಇದನ್ನು ನೀವು ತಿಳ್ಕೋಬೇಕು. ಆಮೇಲೆ ಉದ್ಗೃತ. ಉದ್ಗೃತ ಅಂದರೆ ಯಜ್ಞಕಾಲದಲ್ಲಿ ಮಂತ್ರಗಳಿಗೆ ವಿಶಿಷ್ಟವಾದ ಸ್ವರ ಸಂಯೋಜನೆ ಮಾಡಿ ಉಚ್ಚಾರಣೆ ಮಾಡುವುದು. ಅಂದರೆ ಮಂತ್ರಗಳಿಗೆ ಸ್ವರ ಸಂಯೋಜನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡುವಂಥವನು, ಅವನಿಗೆ ಉದ್ಗೃತ ಅಂತ ಅವನ ಕೆಲಸ ಅದು. ಈ ಕಾರ್ಯ ಸಂಬಂಧಿಸಿದ ಮಂತ್ರಗಳನ್ನು ಸಾಮವೇದದಲ್ಲಿ ಅಡಕವಾಗಿದೆ. ಸಾಮವೇದದಿಂದ ಈ ಮಂತ್ರಗಳನ್ನು ತೆಗೆದುಕೊಂಡು ಉದ್ಗೃತ ಹೇಳುವಂಥದ್ದು ಯಜ್ಞಕಾಲದಲ್ಲಿ. ಈಗ 4ನೇದವನು ಬ್ರಹ್ಮ. ಬ್ರಹ್ಮ ಅಂದರೆ ಯಾರು? ಬ್ರಹ್ಮನು ಯಜ್ಞದ ಅಧ್ಯಕ್ಷನಾಗಿರುತ್ತಾನೆ. ಮೇನ್ ಆ ಬ್ರಹ್ಮ ಆ ಒಂದು ಯಜ್ಞವನ್ನು ನಡೆಸ್ತಾನಲ್ವಾ, ಅವನು ಬ್ರಹ್ಮನಾಗಿರ್ತಾನೆ. ಯಾರು ಯಜ್ಞಕರ್ತನಾಗಿರ್ತಾನೋ ಅವನು ಬ್ರಹ್ಮನಾಗಿರ್ತಾನೆ. ಯಜ್ಞ ಕಾರ್ಯವು ಯಶಸ್ವಿಯಾಗಿ ನೆರವೇರಿ ಯಾವ ಸ್ಥಾಲಿತ್ಯ, ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದಂತೆ ವಿಶ್ವತಕ್ಷವಾಗಿ ನೋಡಿಕೊಳ್ಳುವಂಥವನು. ಯಾವುದೇ ರೀತಿ ವಿಘ್ನಗಳು ಬರಬಾರ್ದು ಯಜ್ಞಕ್ಕೆ, ಅವನು ನೋಡ್ಕೋಬೇಕು. ಅದು ಬ್ರಹ್ಮನ ಕೆಲಸ ಆಗಿರುತ್ತೆ. ಬ್ರಹ್ಮನಿಗೆ ಸಕಲ ವೇದಗಳ ಜ್ಞಾನ, ಯಜ್ಞ ಕಾರ್ಯಗಳ ಸರಿಯಾದ ಪರಿಜ್ಞಾನ, ತಾಂತ್ರಿಕ ವಿಧಿಗಳು, ಕ್ರಮವಾದ ಪರಿಚಯ ಇರಬೇಕು. ಈ ವಿವರಗಳೆಲ್ಲ ಸಾಕಷ್ಟು ಅಥರ್ವವೇದದಲ್ಲಿ ದೊರೆಯುತ್ತೆ. ನೋಡಿ, ಒಂದು ಹೋಮವನ್ನು ಮಾಡುವುದಕ್ಕೆ 4 ವೇದಗಳಿಂದ ಜ್ಞಾನ ಬೇಕು. ಆ 4 ವೇದಗಳ ಜ್ಞಾನ ಬ್ರಹ್ಮಪುರುಷನಿಗಿರಬೇಕಿಲ್ಲಿ. ಹೋಮವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೂ ಕೂಡ ಅಥರ್ವ ವೇದದಲ್ಲಿ ಹೇಳಿದೆ. ಪ್ರತಿಯೊಂದು ಕೂಡ ಹೇಗೆ ಹೋಮಕುಂಡ ಹೇಗೆ ರಚನೆ ಮಾಡಬೇಕು, ಒಳಗಡೆ ಯಾವ ರೀತಿ ಸಂಯೋಜನೆ ಮಾಡಬೇಕು, ಎಷ್ಟು ಜನ ಕುಂದಿರಬೇಕು, ಹೇಗೆ ಮಂತ್ರೋಚ್ಚಾರಣೆ ಮಾಡಬೇಕು, ಎಷ್ಟು ಸಲ ಮಂತ್ರ ಹೇಳಬೇಕು, ಇದೆಲ್ಲವೂ ಅಥರ್ವ ವೇದದಲ್ಲಿ ನಿಮಗೆ ಸಿಗುತ್ತೆ ನೋಡೋದಕ್ಕೆ. ಈಗ ಯಜ್ಞಕುಂಡದಲ್ಲಿ 4 ಜನ ಕುಂದಿರ್ತಾರೆ ಅಂತ ಹೇಳಿದ್ವಿ. ಆ 4 ಜನರ ಕಾರ್ಯಗಳ ಬಗ್ಗೆ ಅವರು ಏನು ಮಾಡ್ತಾರೆ, ಹೆಂಗಿರಬೇಕು ಅಂತ ನಾನು ಹೇಳಿದೆ. ಈಗ 4 ವೇದಗಳಲ್ಲಿ ನಿಶ್ಚಯವಾಗಿ ಕೇವಲ ಯಜ್ಞದ ವಿಚಾರವೇ ಮೇಲೆ ಹೇಳಿದ ರೀತಿಯಾಗಿ ಇರುವುದೆಂದು ಹೇಳುವಂತಿಲ್ಲ. ಅಂದರೆ 4 ವೇದಗಳಲ್ಲಿ ಕೂಡ ಈ ಕೇವಲ ಯಜ್ಞದ ವಿಚಾರವೇ ಇಲ್ಲ, ಅಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ತುಂಬಿದೆ.
ಈ ವೇದ ಏನಿದೆಯಲ್ಲ, ಈ ವೇದವು ಸರ್ವಜ್ಞಾನದ ಭಂಡಾರವಾಗಿದ್ದು, ಇದೆಲ್ಲ ವೇದಗಳು ಸರ್ವಜ್ಞಾನದ ಭಂಡಾರವಾಗಿದೆ. ಇದನ್ನು ತಿಳ್ಕೋಬೇಕು. ಈಗ ಋಗ್ವೇದದ ವಿಷಯಗಳನ್ನು 2 ವಿಭಾಗಗಳಾಗಿ ಮಾಡಿದ್ದಾರೆ. ಋಗ್ವೇದವನ್ನು 2 ವಿಭಾಗ ಮಾಡಿದ್ದಾರೆ. ಒಂದನೇದು ಮಂಡಲ, ಅನುವಾಕ ಮತ್ತು ಸೂಕ್ತ. ಒಂದನೇದು ಮಂಡಲ, ಅನುವಾಕ ಮತ್ತು ಸೂಕ್ತ ಅಂತ ಮಾಡಿದ್ದಾರೆ. ಎರಡನೇದು ಅಷ್ಟಕ, ಅಧ್ಯಾಯ ಮತ್ತು ಸೂಕ್ತ ಅಂತ ಹೇಳಿದ್ದಾರೆ. 2 ಭಾಗ ಮಾಡಿದ್ದಾರೆ. ಮಂಡಲ, ಅನುವಾಕ, ಸೂಕ್ತ ಮತ್ತು ಅಷ್ಟಕ, ಅಧ್ಯಾಯ, ಸೂಕ್ತ ಅಂತಂದು. ಋಗ್ವೇದದಲ್ಲಿ 10 ಮಂಡಲಗಳಿವೆ. ಎಷ್ಟು ಮಂಡಲಗಳು? 10 ಮಂಡಲಗಳಿವೆ. ಪ್ರತಿ ಮಂಡಲದ ಅಂತರ ವಿಭಾಗಕ್ಕೆ ಅನುವಾಕ ಅಂತ ಹೆಸರು ಕರೀತಾರೆ. ಅನುವಾಕದ ವಿಭಾಗಕ್ಕೆ ಸೂಕ್ಷ್ಮ ಸೂಕ್ತ ಅಂತ ಹೇಳಲಾಗಿದೆ. ಅಷ್ಟಕಗಳೆಂದರೆ 8ರಿಂದ ಕೂಡಿದವುಗಳೆಂದು ತಾತ್ಪರ್ಯ. ಋಗ್ವೇದದಲ್ಲಿ 8 ಅಷ್ಟಕಗಳಿವೆ. ಋಗ್ವೇದದಲ್ಲಿ 8 ಅಷ್ಟಕಗಳಿವೆ. ಪ್ರತಿಯೊಂದು ಅಷ್ಟಕದಲ್ಲಿ 8 ಅಧ್ಯಾಯಗಳಿವೆ. ಹೀಗೆ ಋಗ್ವೇದದಲ್ಲಿ ಒಟ್ಟು 64 ಅಧ್ಯಾಯಗಳಿವೆ. ಋಗ್ವೇದದಲ್ಲಿ ಟೋಟಲ್ 64 ಅಧ್ಯಾಯಗಳಿವೆ. ಈ ಅಧ್ಯಾಯಗಳಲ್ಲೆಲ್ಲ ಒಟ್ಟಾಗಿ 1028 ಸೂಕ್ತಗಳಿವೆ. 1028 ಸೂಕ್ತಗಳಿವೆ. ಋಗ್ವೇದದ ಕುರಿತಾದ ಹೆಚ್ಚಿನ ವಿವರ ಬೇಕಂದರೆ, ಋಗ್ವೇದದ ಉಪವೇದ ಯಾವುದು ಅಂದರೆ ಆಯುರ್ವೇದ. ಈಗ ನಾವು ಚರಕ ಸಂಹಿತೆ ಇವೆಲ್ಲ ಬರ್ತವೆ, ಆಯುರ್ವೇದ. ಇವೆಲ್ಲ ಎಲ್ಲಿಂದ ಬಂದು ಅಂದರೆ ಋಗ್ವೇದದಿಂದ ಬಂದು. ಸುಶ್ರುತ ಸಂಹಿತೆ, ಚರಕ ಸಂಹಿತೆ, ವಾಗ್ಭಟ, ಇವರೆಲ್ಲ ಬರೆದಿರುವ ಗ್ರಂಥಗಳು. ಇವತ್ತೇನು ನಾವು ಕಾಣ್ತೀವಿ ಮೆಡಿಸಿನ್ನು, ಆಯುರ್ವೇದ, ಇವೆಲ್ಲ ಎಲ್ಲಿಂದ ಬಂದವು? ಋಗ್ವೇದದಿಂದ ಬಂದು. ಮೂಲ ಋಗ್ವೇದ. ಆಮೇಲೆ ಋಗ್ವೇದದ ಬ್ರಾಹ್ಮಣ ಅಂದರೆ ಐತರ್ಯ ಶಾಂಖ್ಯಾಯನ ಅಂದರೆ ಕೌಶಿತಕಿ ಅಂತ ಕರೀತಾರೆ. ಆಮೇಲೆ ಋಗ್ವೇದದ ಆರಣ್ಯಕಗಳಂದರೆ ಐತರ್ಯ, ಕೌಶಿತಕಿ. ಆಮೇಲೆ ಋಗ್ವೇದದ ಶೌತ ಶ್ರೋತ್ರಗಳಂದರೆ ಅಶ್ವಲಾಯನ. ಋಗ್ವೇದ ಗೃಹಸೂತ್ರಗಳಂದರೆ ಸಾಂಖ್ಯಾಯನ. ಋಗ್ವೇದದಲ್ಲಿರುವ ಸೂಕ್ತಗಳಂದರೆ ಮುಖ್ಯ ದ್ರಷ್ಟಾರರು. ಈ ಋಗ್ವೇದದ ಸೂಕ್ತದ ಮುಖ್ಯ ದ್ರಷ್ಟಾರರು ಯಾರು, ಅದನ್ನು ಕಂಡವರು ಯಾರು ಅಂದರೆ ಮಧುಚಂದ್ರ ಋಷಿ, ಆಮೇಲೆ ಮೇಧಾತೀತ ಋಷಿ, ಆಮೇಲೆ ಸುನಿಶೇಷ ಋಷಿ, ಆಮೇಲೆ ಕಣ್ವ ಋಷಿ, ಆಮೇಲೆ ಪರಾಶರ ಋಷಿ, ಆಮೇಲೆ ಕಶ್ಯಪ ಋಷಿ, ಆಮೇಲೆ ವಿಶ್ವಾಮಿತ್ರ ಋಷಿ, ಆಮೇಲೆ ವಾಮದೇವ ಋಷಿ, ಆಮೇಲೆ ಅತ್ರಿ ಋಷಿ, ಆಮೇಲೆ ಭಾರದ್ವಾಜ ಋಷಿ. ಇವರೆಲ್ಲ ಋಗ್ವೇದದ ಸೂಕ್ತಗಳನ್ನು ಕಂಡುಕೊಂಡಂಥವರು. ಋಗ್ವೇದದ ಅರ್ಥ ವಿವರಣೆ ತಿಳಿಬೇಕಂದ್ರೆ ಪ್ರಸಿದ್ಧವಾದಂಥ ಗ್ರಂಥಗಳಿವೆ. ಅವು ಯಾವಂದರೆ ಶ್ರೀ ಸಾಯಣಾಚಾರ್ಯರು ಬರೆದಿರುವಂತಹ ಭಾಷ್ಯ, ಆಮೇಲೆ ಶ್ರೀ ಮಧ್ವರು ಬರೆದಿರುವಂಥ ಭಾಷ್ಯ, ಆಮೇಲೆ ನಿಘಂಟು ಮತ್ತು ದೇವರಾಜ ಯಜ್ಞ ಇವರ ಟೀಕೆ, ಯಾಸ್ಕರ ನಿರುಕ್ತ ಮತ್ತು ದುರ್ಗಾಚಾರ್ಯರ ಟೀಕೆ. ಈ ಗ್ರಂಥದಲ್ಲಿ ನಿಮಗೆ ಋಗ್ವೇದದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇವತ್ತು ನೀವು ಋಗ್ವೇದ ಏನು ಹೇಳುತ್ತೆ, ಎಷ್ಟು ಸೂಕ್ತಗಳಿದ್ದಾವೆ, ಎಷ್ಟು ಅಧ್ಯಾಯಗಳಿದ್ದಾವೆ, ಎಷ್ಟು ಶ್ಲೋಕ ಇದೆ ಎಂಬುದನ್ನು ನಾವು ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿವಿ. ಋಗ್ವೇದ ಕೇವಲ ಯಾಗ ಯಜ್ಞಗಳು ಮಾಡೋದು ಅಷ್ಟೇ ಹೇಳೋದಿಲ್ಲ. ಇದರಲ್ಲಿ ಮತ್ತೆ ಬೇರೆ 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 ಘನವಾದ ವಿಚಾರಗಳು ಕೂಡ ಇದರಲ್ಲಿ ತುಂಬಿದ್ದಾವೆ ಋಗ್ವೇದದಲ್ಲಿ. ಆಮೇಲೆ ನಾವು ಯಜುರ್ವೇದ ಏನು ಹೇಳುತ್ತೆ ನೋಡೋಣ. ಯಜ್ಞ ಯಾಗಾದಿಗಳನ್ನು ಕುರಿತಾದ ವಿವರವಾದ ಕ್ರಮ ವಿವರಣೆಗಳನ್ನು ಯಜುರ್ವೇದದಲ್ಲಿ ಸೇರಿಸಲಾಗಿದೆ. ಯಜ್ಞ ಯಾಗಾದಿಗಳನ್ನು ಕ್ರಮ ಅನುಸಾರವಾಗಿ, ನಿಯಮ ಅನುಸಾರವಾಗಿ ಆ ವಿವರಣೆ ಹೆಂಗೆ ಮಾಡಬೇಕು ಏನು ಎಲ್ಲ ವಿವರಣೆಯನ್ನು ಯಜುರ್ವೇದದಲ್ಲಿ ಸೇರಿಸಲಾಗಿದೆ. ಯಜುರ್ವೇದದಲ್ಲಿದೆ.
ಈ ವೇದದಲ್ಲಿ 40 ಅಧ್ಯಾಯಗಳಿವೆ. ಯಜುರ್ವೇದದಲ್ಲಿ 40 ಅಧ್ಯಾಯಗಳಿವೆ. ಯಜುರ್ವೇದದಲ್ಲಿ 2 ಭಾಗ ಮಾಡಿದೆ. ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ ಅಂತ 2 ಭಾಗ ಮಾಡಲಾಗಿದೆ. ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಅಂತ 2 ಭಾಗ ಮಾಡಲಾಗಿದೆ. ಆಮೇಲೆ ಕೃಷ್ಣ ಯಜುರ್ವೇದಕ್ಕೆ ತೈತೇರಿಯ ಸಂಹಿತೆ ಎಂದು, ಶುಕ್ಲ ಯಜುರ್ವೇದಕ್ಕೆ ವಾಜಸಾಯನ ಸಂಹಿತೆ ಅಂತಂದು ಕರೆಯಲಾಗಿದೆ. ಈಗ ಋಗ್ವೇದದಿಂದ ಏನು ಬಂತು? ಆಯುರ್ವೇದ ಬಂತಲ್ವಾ? ಹಾಗೆ ಯಜುರ್ವೇದದಿಂದ ಧನುರ್ವೇದ ಬಂತು. ಶಸ್ತ್ರಾಸ್ತ್ರಗಳನ್ನು ಹೇಗೆ ಉಪಯೋಗಿಸಬೇಕು, ಯಾವ ಸಮಯದಲ್ಲಿ ಉಪಯೋಗಿಸಬೇಕು, ರಾಜರಾದವರು ಶಸ್ತ್ರಾಸ್ತ್ರಗಳನ್ನು ಬಳಸುವುದು ಹೇಗೆ, ಇದೆಲ್ಲ ಯಜುರ್ವೇದದಲ್ಲಿ ಬರುತ್ತೆ, ಧನುರ್ವೇದದಲ್ಲಿ ಬರುತ್ತೆ. ಧನುರ್ವೇದ ಯಜುರ್ವೇದದಿಂದ ಬಂದಿದೆ. ಯಜುರ್ವೇದದ ಉಪವೇದ ಧನುರ್ವೇದ. ಆಮೇಲೆ ಕೃಷ್ಣ ಯಜುರ್ವೇದದ ಆರಣ್ಯಕ ಅದು ತೈತರಿಯ ಮೈತ್ರಯಾಣಿ. ಆಮೇಲೆ ಯಜುರ್ವೇದದ ಆರಣ್ಯಕ ತೈತರಿಯ. ಆಮೇಲೆ ಗೃಹಸೂತ್ರ ಆಪ್ತಸ್ತಂಭ, ಬೋಧಾಯನ, ಭಾರದ್ವಾಜ, ಮಾನವ. ಗೃಹಸೂತ್ರ, ಇವು ಗೃಹಸೂತ್ರಗಳಂದರೆ ಮನೆಯಲ್ಲಿ ನಿಯಮಗಳು, ಕುಟುಂಬದಲ್ಲಿ ನಿಯಮಗಳು ಹೇಳ್ತವೆ ಇವು. ಶುಕ್ಲ ಯಜುರ್ವೇದದ ಬ್ರಾಹ್ಮಣ ಶತಪಥ. ಶುಕ್ಲ ಯಜುರ್ವೇದದ ಆರಣ್ಯಕ ದುರ್ಧನ್ಯವಾಹ. ಶ್ರೋತ್ರ ಕಾಂತ್ಯಾಯನ, ಭುಜವಾಪ, ಪಾರಸ್ಕರ. ಗೃಹಸೂತ್ರ ಪಾರಸ್ಕರ ಮತ್ತು ಕಾಪೇಯ. ನಿಮಗೆ ಇದು ಜಲ್ದಿ ಅರ್ಥ ಆಗೋದಿಲ್ಲ ನಾನು ಹೇಳೋದು, ಆದರೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ನೀವು. ಋಗ್ವೇದಕ್ಕೆ ಯಜುರ್ವೇದಕ್ಕೆ ಇರುವ ಭಾಷೆ ಅಂದರೆ ಶ್ರೀ ಸಾಯಣಾಚಾರ್ಯ ಭಾಷೆ, ಶ್ರೀ ಉದ್ಭಟರ ಭಾಷೆ, ಎರಡು ಭಾಷೆಗಳಿದ್ದಾವೆ. ಯಜ್ ಅಂದರೆ ಉತ್ಪತ್ತಿ ಅಂತ ಅರ್ಥ. ಯಜ್ ಅಂದರೆ ಉತ್ಪತ್ತಿಯಾದದ್ದು ಅಂತ ಅರ್ಥ ಎಂಬ ಶಬ್ದ. ದೇವಪೂಜಾ, ಸಂಗತೀಕರಣ, ದಾನಂ ಎಂಬ ಅನೇಕ ಅರ್ಥವು ಯಸ್ ಧಾತುವಿಗೆ ಇದೆ. ಒಟ್ಟಿನಲ್ಲಿ ಯಜ್ಞದಲ್ಲಿ ಉಪಯೋಗವಾಗುವ ಮಂತ್ರಗಳು, ದೇವಪೂಜೆ, ಅವುಗಳಿಗೆ ಸರಿಯಾದ ಪ್ರಯೋಗಗಳು, ಇವುಗಳನ್ನು ನಿರ್ದೇಶಿಸುವ ಸಂಹಿತೆ ಯಜುರ್ವೇದ. ಇವತ್ತು ನಾವೇನು ದೇವರ ಪೂಜೆ ಮಾಡ್ತಾ ಇದ್ದೀವಲ್ವಾ, ಇದೆಲ್ಲ ನಿಯಮಗಳು ಯಜುರ್ವೇದದಿಂದ ಬಂದಿದ್ದಾವೆ. ಯಜ್ಞಕ್ಕೆ ಸಂಬಂಧಿಸಿದ ವೇದವಾದ್ದರಿಂದ ಇದಕ್ಕೆ ಯಜುರ್ವೇದ ಎಂದು ಹೆಸರು ಬಂದಿದೆ. ರಾಜಸೂಯ ಯಾಗ, ಅಶ್ವಮೇಧ ಯಾಗ, ಅತಿರುದ್ರ ಇತ್ಯಾದಿ ಅತಿ ದೊಡ್ಡ ಯಾಗಾದಿಗಳ ವಿಸ್ತಾರವಾದ ವಿವರಣೆ ಯಜುರ್ವೇದದಲ್ಲಿ ಕಂಡುಬರುತ್ತದೆ. ನೀವು ರಾಮಾಯಣ ಮಹಾಭಾರತದಲ್ಲಿ ರಾಜಸೂಯ ಯಜ್ಞ, ಆಮೇಲೆ ಅಶ್ವಮೇಧ, ಇವೆಲ್ಲ ದೊಡ್ಡ ಯಾಗಗಳನ್ನು ನೀವು ಕೇಳಿದ್ದೀರಿ. ಆ ಎಲ್ಲ ವಿವರಣೆ ಎಲ್ಲಿ ಬರುತ್ತೆ ಅಂದರೆ ಯಜುರ್ವೇದದಲ್ಲಿ ಬರುತ್ತೆ. ಆ ಯಜ್ಞ ಮಾಡುವ ಪದ್ಧತಿಗಳು, ನಿಯಮಗಳು, ಆಚರಣೆಗಳು, ಕ್ರಮಗಳು. ಇದನ್ನು ಸ್ಥೂಲವಾಗಿ ಯಜ್ಞ ಯಾಗಾದಿಗಳ ಕೈಪಿಡಿ ಅಂತಂದು ಕರೆಯಲಾಗತ್ತೆ. ದೇವತೆಗಳನ್ನು ಉದ್ದೇಶಿಸುವ ಮತ್ತು ಪ್ರಾರ್ಥನಾ ಶ್ಲೋಕಗಳು ಋಗ್ವೇದದಲ್ಲಿ ಇರುವಂತೆ ಈ ವೇದದಲ್ಲಿ ಕೂಡ ಇದೆ. ಋಗ್ವೇದದಲ್ಲಿ ಇಂದ್ರನನ್ನು, ಆಮೇಲೆ ವಾಯುವನ್ನು, ಅಗ್ನಿಯನ್ನು, ವಿಷ್ಣುವಿನನ್ನು, ಶಿವನನ್ನು ಸ್ತುತಿಸುವಂಥ, ಆಹ್ವಾನಿಸುವಂತಹ ನಾವು ಋಗ್ವೇದದಲ್ಲಿ ನೋಡಿದ್ದೀವಲ್ಲ, ಅದೇ ಥರ ಮಂತ್ರಗಳು ಕೂಡ ನಮಗೆ ಯಜುರ್ವೇದದಲ್ಲಿಯೂ ಕೂಡ ಸಿಗುತ್ತೆ. ಆಮೇಲೆ ನಾವು ಸಾಮವೇದಕ್ಕೆ ಬರುವ. ಸಾಮವೇದ ಅಂದರೆ ಗಾನ. ಸಾಮವೇದ ಅಂದರೆ ಗಾನ, ಹಾಡುವಂಥದ್ದು. ಮಂತ್ರಗಳ ಸರ ಸಂಯೋಜನೆ ಮಾಡಿ, ಅವುಗಳನ್ನು ಸರ ಸಂಯೋಜನೆ ಮಾಡಿ ಹಾಡುವುದಕ್ಕೆ ಸಾಮ ಅಂತ ಕರೆದರು. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.
ಹೀಗೆ ವೇದದಲ್ಲಿ ಬರುವಂಥ ಮಂತ್ರಗಳನ್ನು ಸ್ವರ ಸಂಯೋಜನೆ ಮಾಡಿ ಆಡುವಂಥದ್ದು. ಓಂ ತಚ್ಚಂಯೋದನಮಯ ಅಂತಂದು ನೀವು ಎಲ್ಲಿಯಾನ ಮಂತ್ರಗಳು ಕೇಳ್ತಾ ಇರ್ತಾರೆ, ಎಷ್ಟು ಇಂಪಾಗಿ ಕೇಳ್ತಾ ಇರ್ತೀರ. ಅದನ್ನು ಕೇಳ್ತಾ ಇದ್ದರೆ ಹಿಂಗೆ ಕೇಳ್ತಾ ಇರಬೇಕು ಅನ್ನಿಸ್ತಿರುತ್ತೆ, ಯಾರಾದರೂ ಶ್ಲೋಕಗಳನ್ನು ಹೇಳ್ತಾ ಇದ್ದರೆ. ಅದಕ್ಕೆ ಕಾರಣ ಏನಂದರೆ ಸಾಮವೇದ. ಆ ಸಾಮವೇದ ಆ ಗಾನ ರೂಪದಲ್ಲಿ ಆ ಶ್ಲೋಕಗಳನ್ನು ಆಡುವಂಥದ್ದು. ಇವು ದೇವತೆಗಳನ್ನು ಉದ್ದೇಶಿಸಿ ಮಂತ್ರಗಳಿಂದ ಅದನ್ನು ಛಂದೋಬದ್ಧವಾಗಿ ಸ್ವರಬದ್ಧವಾಗಿ ಆಡುವಂಥದ್ದು. ಈ ವೇದ ಮಂತ್ರಗಳು ಯಜ್ಞದಲ್ಲಿ ಕೂಡ ಆಡ್ತಾರೆ. ಈ ವೇದದಲ್ಲಿ ಋಗ್ವೇದದ ಸ್ತೋತ್ರಗಳು ಉದ್ಗತರು ಅನ್ನಲ್ಲ, ಅವರು ಆಡ್ತಾರೆ. ಯಜ್ಞದಲ್ಲಿ ಉದ್ಗತವು, ಈ ವೇದದಲ್ಲಿ ಋಗ್ವೇದದ ಸ್ತೋತ್ರಗಳು ತತ್ಪತ್ತಿ ಎಂಬಂತಿದ್ದು ಹೆಚ್ಚು ಕಡಿಮೆ 78 ಮಂತ್ರಗಳು ಮಾತ್ರ ಹೊಸದಾಗಿದೆ. ಸಂಗೀತವೆಂದರೆ ಕರೆಯಲ್ಪಡುವ ಈ ವೇದದಲ್ಲಿ 4 ತರಹದ ಗಾನ ಸ್ತೋತ್ರಗಳು ಸ್ಥೂಲವಾಗಿ ಕಾಣುತ್ತೇವೆ. ಅಂದರೆ ಈ ಸಂಗೀತದಲ್ಲಿ ಕೂಡ 4 ಬಗೆಯನ್ನು ಕಾಣ್ತೇವೆ. ಇವತ್ತು ನಾವು ಸರಿಗಮ ಪದನಿಸ ಸನಿದಪ ಮಗರಿಸ ಬ್ರಹ್ಮಾಂಡದ ಆ ಒಂದು ಜ್ಞಾನ, ಆ ಒಂದು ಶಬ್ದ, ಆ ಜ್ಞಾನ ಈ ಸಾಮವೇದದಿಂದ ಬಂದಿದೆ. ನಾವೇನು ಹಾಡ್ತೀವಿ ಕೇಳ್ತೀವಲ್ಲ, ಈ ಸಂಗೀತ ಎಂಬುದು ಈ ಸಾಮವೇದದಿಂದ ಬಂದಿರುವಂಥದ್ದು. ಗ್ರಾಮಗೇಯ ಅಂತ 1, ಎರಡನೇದು ಊಹ ಅಂತ 2, ಮೂರನೇದು ಯುವ ಅಂತಂದು, 4ನೇದು ಅರಣ್ಯಗಾನ ಅಂತಂದು 4 ಪ್ರಕಾರದ ಗಾನಗಳನ್ನು ನಾವು ಕಾಣ್ತೀವಿ ಸಾಮವೇದದಲ್ಲಿ. ಭಾರತೀಯ ಸಂಗೀತ ಶಾಸ್ತ್ರ ಈ ಸಪ್ತ ಸ್ವರಗಳು ಈ ಪ್ರಯೋಗಿಸಲ್ಪಟ್ಟಿವೆ ಎಂದು ಸಂಗೀತ ತಜ್ಞರ ಅಭಿಪ್ರಾಯಪಟ್ಟಿರುತ್ತಾರೆ. ವೇದ ಕಾಲದಲ್ಲಿ ಸಂಗೀತವು ಉನ್ನತವಾದ ಮಟ್ಟವನ್ನು ತಲುಪಿ ಬೆಳೆದಿತ್ತು ಎನ್ನುವುದಕ್ಕೆ ಈ ವೇದವು ನಿರ್ದೇಶನವಾಗಿದೆ. ಸಾಮವೇದದಲ್ಲಿ 15 ಭಾಗಗಳಿದ್ದು 32 ಅಧ್ಯಾಯಗಳಿದ್ದಾವೆ. ಸಾಮವೇದದಲ್ಲಿ 15 ಭಾಗಗಳಿದ್ದಾವೆ, ಆಮೇಲೆ 32 ಅಧ್ಯಾಯಗಳಿದ್ದಾವೆ. ಸಾಮವೇದದ ಬ್ರಹ್ಮಣ, ತಲವಕಾರ, ಪಂಚವಿಷ ಅಥವಾ ತಾಂಡ್ಯ, ಷಡಶತಿ, ಶ್ರೋತ್ರ, ಲಾಟ್ಯಾಯನ, ದ್ರಾಯಣ, ಗೃಹಸೂತ್ರ, ಗೋಬಿಲ, ಕಾದಿರ, ಗೌತಮ, ಉಪವೇದ, ಗಾಂಧರ್ವವೇದ. ಈ ಗಾನ, ಈ ಸಾಮವೇದಕ್ಕೆ ಉಪವೇದ, ಗಾಂಧರ್ವವೇದ ಅದರ ಉಪವೇದ. ಒಂದೊಂದು ವೇದಕ್ಕೂ ಕೂಡ ಒಂದೊಂದು ಉಪವೇದಗಳಿದ್ದಾವೆ. ಇದನ್ನು ನೀವು ತಿಳ್ಕೋಬೇಕು. ನಮಗೆ ಈಗ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ ನೋಡಿದ್ವಿ. ಈಗ ನಾವು ಅಥರ್ಣ ವೇದವನ್ನು ನೋಡುವ. ಅಥರ್ಣ ವೇದದಲ್ಲಿ ಏನಿದೆ? ಇದು ಕೊನೆಯ ವೇದ. ಅಂದರೆ ಅಥರ್ವಣ ಅಂಗಿರಸ ಋಷಿಗಳಿಂದ ಕಂಡುಹಿಡಿಯಲ್ಪಟ್ಟದ್ದು. ಮಂತ್ರಗಳಿಂದ ಕೂಡಿದ ವೇದಾದ್ದರಿಂದ ಇದಕ್ಕೆ ಅಥರ್ವ ಅಂತ ಹೆಸರು ಬಂದಿದೆ. ಕೆಲವರು ತಜ್ಞರ ಅಭಿಪ್ರಾಯ ಪಡ್ತಾರೆ, ಈ ವೇದದಲ್ಲಿ 20 ಕಾಂಡಗಳು, 760 ಸೂಕ್ತಗಳು, 6000 ಮಂತ್ರಗಳು ಇವೆ. ಎಷ್ಟು? 6000 ಮಂತ್ರಗಳಿವೆ, 760 ಸೂಕ್ತಗಳಿವೆ, 20 ಕಾಂಡಗಳಿದ್ದಾವೆ. ಯಾವುದರಲ್ಲಿ? ಅಥರ್ಣ ವೇದದಲ್ಲಿ. ಪದ್ಯ ಗದ್ಯ ಶೈಲಿಯಲ್ಲಿ ಸಮ್ಮಿಶ್ರಣವಾಗಿರುವ ಈ ವೇದದಲ್ಲಿ ವಿವಾಹ ಪದ್ಧತಿ, ಈಗ ನಾವು ಮದುವೆ ಎಲ್ಲ ಮಾಡ್ತೀವಲ್ಲ, ಅದೆಲ್ಲ ಅಥರ್ಣ ವೇದದಿಂದ ಬಂದಿದೆ. ವಿವಾಹ ಪದ್ಧತಿ, ಶವ ಸಂಸ್ಕಾರ ಮತ್ತು ಗೃಹ ನಿರ್ಮಾಣ, ರಾಜ್ಯದಲ್ಲಿ ರಾಜರ ಆಯ್ಕೆ ಇತ್ಯಾದಿ ದಿನನಿತ್ಯದ ಜೀವನಕ್ಕೆ ಸಂಬಂಧಿಸಿದ ವಿಚಾರಗಳು ಕೂಡ ಇದರಲ್ಲೇ ಬರುತ್ತೆ. ಅಷ್ಟೇ ಅಲ್ಲದೆ ಮಂತ್ರವಾದ, ಮಾಟ, ಮಂತ್ರ, ಛಿದ್ರ, ಮಾರಣ, ಉಚ್ಚಾಟನ, ಸ್ತಂಭನ, ಯಕ್ಷಿಣಿ, ಇಂದ್ರಜಾಲ, ಮಹೇಂದ್ರಜಾಲ ವಿದ್ಯೆಗಳು ವಿಚಾರವು ಇಲ್ಲಿ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. ಎಲ್ಲಿ? ಅಥರ್ಣ ವೇದದಲ್ಲಿ. ಅಲ್ಲದೆ ಅಗ್ನಿಯ, ವಾಯುವ್ಯ ಇತ್ಯಾದಿ ಶಸ್ತ್ರ ಪ್ರಯೋಗಗಳು
ರಾಮಾಯಣ ಮಹಾಭಾರತದಲ್ಲಿ ನೋಡ್ತೀರ, ಅಗ್ನಿ ಅಸ್ತ್ರ ಪ್ರಯೋಗ ಮಾಡಿದ, ವಾಯುಅಸ್ತ್ರ ಪ್ರಯತ್ನ ಮಾಡಿದ, ಪಾಶುಪತಾಸ್ತ್ರ ಪ್ರಯೋಗ ಮಾಡಿದ, ವಿಷ್ಣು ಅಸ್ತ್ರ ಪ್ರಯೋಗ ಮಾಡಿದ ಅಂತ ನೋಡ್ತೀರ. ಅವೆಲ್ಲವೂ ಅಥರ್ವಣ ವೇದದಲ್ಲಿ ಬರ್ತವೆ, ಈ ವೇದದಲ್ಲಿ ಸೇರಿವೆ. ವಿವಿಧ ಮುಖವಾದ ಅಭಿಚಾರ ಕ್ರಿಯೆಗಳು ಸಂಬಂಧಪಟ್ಟ ವಿಚಾರಗಳು ಈ ವೇದದಲ್ಲಿ ವಿಸ್ತಾರವಾಗಿ ವಿವರಿಸಲ್ಪಟ್ಟಿವೆ. ಅಂದರೆ ವೈರಿಗಳ ನಿಗ್ರಹ ಮಾಡುವಂಥದ್ದು, ವೈರಿಗಳ ಶಮನ ಮಾಡುವಂಥದ್ದು ಅಭಿಚಾರ ಕರ್ಮಗಳು, ಅಂದರೆ ವಾಮಾಚಾರಗಳು. ವೈರಿಗಳ ಪ್ರಶಮನ, ದೀರ್ಘಯುಕ್ತ ಕ್ರಮ ಮತ್ತು ಆರೋಗ್ಯ ಕ್ರಮ, ಸತ್ಯವ್ರತ, ಶ್ರೇಯಸ್ಸು, ರೋಗಗಳ ನಿವಾರಣೆ ಉಪಾಯಗಳು ಮತ್ತು ಔಷಧಿಗಳು ಇತ್ಯಾದಿಗಳ ವಿವರಗಳು ಈ ವೇದದಲ್ಲಿ ಸೇರಿವೆ. ಇವುಗಳಲ್ಲದೆ ಯಜ್ಞ ಯಾಗಾದಿಗಳನ್ನು ನಿರ್ವಹಿಸಬೇಕಾದ ಅನುಸರಿಸುವ ಕ್ರಮ ತಿಳುವಳಿಕೆ ವೇದದಲ್ಲಿ ಅಡಗಿದೆ. ಯಜ್ಞ ಯಾಗಾದಿಗಳನ್ನು ಹೇಗೆ ಇದನ್ನು ಮಾಡಬೇಕು, ಅದರ ಕ್ರಮ ಹೇಗೆ, ನಿಯಮಗಳು ಹೇಗೆ ಇದರಲ್ಲಿ ಅಡಗಿದೆ. ಯಜ್ಞ ಯಾಗಾದಿಗಳ ವೇಳೆ ಬ್ರಹ್ಮನಿಗೆ ಈ ವೇದವು ಉಪಯುಕ್ತವಾದ್ದರಿಂದ ಇದನ್ನು ಬ್ರಹ್ಮವೇದ ಎಂದು ಹೇಳುತ್ತಾರೆ. ಹೀಗೆ ಅಥರ್ವವೇದ ಜೀವನಕ್ಕೆ ಉಪಯುಕ್ತವಾದ ಅನೇಕ ವಿಷಯಗಳಿಂದ ಕೂಡಿರುತ್ತದೆ. ಈ ವೇದಕ್ಕೆ ಅಥರ್ವ ರಸ, ಬ್ರಹ್ಮವೇದಗಳೆಂಬ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ. ಇದು ಅಥರ್ವವೇದ ಬ್ರಹ್ಮಣ ಗೋಪಥ, ಉಪವೇದ, ಸ್ಥಾಪತ್ಯವೇದ ಅಥವಾ ಅಥರ್ವೇದ, ಸೋತಸೌತ್ರ, ವೈತಾನ ಕೌಶಿಕ, ಗೃಹಸೂತ್ರ ಕೌಶಿಕ. ಪ್ರತಿಯೊಂದು ವೇದಕ್ಕೂ ಈಗ ನಾವು ಹೇಳಿದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಪ್ರತಿಯೊಂದು ವೇದಕ್ಕೂ ಕರ್ಮ, ಉಪಾಸನಾ, ಜ್ಞಾನ ಎಂಬ 3 ವಿಭಾಗಗಳಿವೆ ಎಂದು ಹೇಳಿದೆ. ನಾವು ಕೊನೆಯ ವಿಡಿಯೋದಲ್ಲಿ ಹೇಳಿದ್ವಿ. ಈ ವಿಭಾಗಗಳು ವೇದ ಗ್ರಂಥ ಸಮೂಹ ಪರಿಚಯ ದೃಷ್ಟಿಯಿಂದ ಬೇರೆ ಬೇರೆ ವಿನ ಯಥಾರ್ಥವಾಗಿ ಬೇರೆ ಬೇರೆ ಆಗುವುದಿಲ್ಲ. ವೈದಿಕ ಋಷಿಗಳು ಭಗವಂತನನ್ನು ನಿರ್ಗುಣ ನಿರಾಕಾರ ಎಂದು ತಿಳಿದಿದ್ದರೂ ಕೂಡ ವಿವಿಧ ರೂಪ ಹೆಸರುಗಳಿಂದ ಸಗುಣ ಸಾಕಾರನೆಂದು ಪೂಜಿಸುತ್ತಿದ್ದರು. ಪ್ರಕೃತಿಯ ಆರಾಧನೆ, ಪ್ರಕೃತಿ ಶಕ್ತಿಗಳಾದ ಮಳೆ, ಗಾಳಿ, ಬೆಳಕು ಇವುಗಳೆಲ್ಲ ಒಂದೊಂದೇ ದೇವತೆಗಳನ್ನು ಹೆಸರಿಸಿ ವೇದದಲ್ಲಿ ಬರುವಂಥ ಪ್ರಮುಖ ದೇವತೆಗಳನ್ನು 33 ದೇವತೆಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅಂದರೆ ಮುಕ್ಕೋಟಿ ದೇವತೆಗಳು ಅಂತ ನಾವು ಏನು ಕರಿತೀವಲ್ಲ, ಅದು 33 ಪ್ರಕಾರದ ದೇವತೆಗಳಿಗೆ ಮುಕ್ಕೋಟಿ ದೇವತೆಗಳು ಅಂತ ಕರೆದಿರೋದು. ಮುಕ್ಕೋಟಿ ಅಂದರೆ ಆ ಕೋಟಿ ಅಲ್ಲ, ಮುಕ್ಕೋಟಿ ಅಂದರೆ ಪ್ರಕಾರ ಅಂತ ಅರ್ಥ. 33 ಪ್ರಕಾರದ ದೇವತೆಗಳು. ಇದನ್ನು ನಾವು ಮುಂದಿನ ವಾರ ನೋಡುವ. ಹೆಚ್ಚಾಗಿ ಅಥರ್ವವೇದ ಹೆಚ್ಚಾಗಿ ಇವತ್ತು ನಮಗೆ ಜೀವನಕ್ಕೆ ತುಂಬ ಉಪಯೋಗ ಬಂದಿದೆ. ಯಾಕಂದರೆ ಹೋಮ ಯಾಗ ಯಜ್ಞಗಳು ನಾವೇನು ಮಾಡೋದಿಲ್ಲ, ಬ್ರಾಹ್ಮಣರೆಲ್ಲ ಮಾಡ್ತಾರೆ. ಆದರೆ ನೀವು ಪೂಜೆ ಮಾಡೋದು, ಮದುವೆ ಮಾಡ್ಕೊತೀರಾ, ಶವ ಸಂಸ್ಕಾರ, ಹೆಸರಿಡೋದು, ನಾಮಕರಣ ಇವೆಲ್ಲ ಮಾಡ್ತಿರಲ್ಲ, ಇವೆಲ್ಲ ಬಂದಿರೋದು ಅಥರ್ವವೇದದಿಂದ. ಅಥರ್ವಣ ವೇದದ ಶಾಖೆಯಿಂದ ಇವೆಲ್ಲ ಬಂದಿದ್ದೇವೆ. ನಾವು ದಿನನಿತ್ಯ ಆಚರಿಸುವಂಥ ನಿಯಮಗಳು, ಆಚರಣೆಗಳು, ಯಾಗ ಯಜ್ಞಗಳು, ಪೂಜೆಗಳು, ಆಮೇಲೆ ರಥ ಎಳೆಯುವಂಥದ್ದು, ಆಮೇಲೆ ನದಿಯಲ್ಲಿ ಕುಂಭಮೇಳಗಳು ಮಾಡ್ತಾರಲ್ಲ, ಅವು ಎಲ್ಲ ಇಲ್ಲಿ ಬರುತ್ತೆ, ಅಥರ್ವಣ ವೇದಗಳಲ್ಲಿ ಬರುತ್ತೆ. ಇವೆಲ್ಲ ವೇದಯುಕ್ತವಾಗಿ ಸೇರಿದ್ದಾವೆ. ಇವತ್ತು ನಾವು 4 ವೇದಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಮುಕ್ಕೋಟಿ ದೇವತೆಗಳ ಬಗ್ಗೆ ನೋಡುವಂತೆ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳೋರು ಕೇಳಿ.